ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಹೋಳಿಗೆ ಮಾಡೋದಕ್ಕೆ ಕುಕ್ಕರ್ನಲ್ಲಿ ನೀರನ್ನ ಗರಂ ಇಟ್ಟಿದ್ದೀನಿ. ನೋಡಿ, ಕುಕ್ಕರ್ನಲ್ಲಿ ನೀರು ಗರಂ ಇಟ್ಟೆ ಬೇಳೆನ ಹಾಕೊಳ್ಳಿ. ಹಾಗೆ ಹಾಕ್ಕೊಂಡ್ರೆ ತಣ್ಣೀರಲ್ಲಿ ಕಡಲೆಬೇಳೆ ಹಾಕಿದ್ರೆ ಕಬ್ಬೇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರನ್ನ ಗರಂ ಮಾಡ್ಕೊಂಡು ಉಗುರು ಬೆಚ್ಚಗೆ ಅಂತೀವಲ್ಲ, ಆ ಥರ ಬೆಚ್ಚಗೆ ಮಾಡಿಕೊಂಡು ಬೇಳೆನ ಹಾಕ್ಕೊಳ್ಳಿ. ಇವಾಗ ನಾನು ಕಡಲೆಬೇಳೆ 2 ಗ್ಲಾಸ್, ಗ್ಲಾಸ್ನಿಂದ 2 ಗ್ಲಾಸ್ ಕಡಲೆಬೇಳೆ ಹಾಕ್ಕೊಂಡು ಇವಾಗ ನಾನು ಮೇಲೆ ಮುಚ್ಚಳನ ಮುಚ್ಚಿ ಈ ಥರ ಮುಚ್ಚಿ ಇಡ್ತಾಯಿದ್ದೀನಿ. ಸುಮಾರು 4ರಿಂದ 5 ವಿಸಿಲ್ ಆಗಬೇಕು. ಯಾಕಂದರೆ ಕರೆಕ್ಟಾಗಿ ಪೂರ್ತಿಯಾಗಿ ಬೇಳೆ ಕುದಿಬೇಕು ಅಂದರೆ 4ರಿಂದ 5 ವಿಸಿಲ್ ಆದರೆ ಪರ್ಫೆಕ್ಟಾಗಿ ಬೇಳೆ ಕುದ್ದಿರುತ್ತೆ. ನೋಡಿ, ಇವಾಗ ನಾನು 5 ವಿಸಿಲ್ ಹೊಡೆಸಿದಾಗ ಈ ಥರ ಬೇಳೆ ಕುದ್ದಿದೆ. ಬೇಳೆ ಕಂಪ್ಲೀಟಾಗಿ ಕುದ್ದಿರಬೇಕು. ಸ್ವಲ್ಪ ಸ್ವಲ್ಪ ಬಿರ್ಸಿದ್ರು ಹೂರಣ ಚೆನ್ನಾಗಿ ಬರೋದಿಲ್ಲ. ಹೂರಣ ಚೆನ್ನಾಗಿ ಬಂದಿಲ್ಲ ಅಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ಕುದಿಸಿರ್ಬೇಕು. ನಾನು ಇವಾಗ ಅದ್ರ ಮೇಲಿನ ಕಟ್ಟನ್ನ ಜಾನ್ತಾ ಇದ್ದೀನಿ. ಅದ್ರ ಮೇಲೆ ನೀರು ಇದೆಯಲ್ಲ, ಅದೆಲ್ಲ ಕಂಟಿಸ್ಟೆನ್ಸ್ ಹೋಗಬೇಕು ಅಂತ ಇವಾಗ ನೋಡಿ ಈ ಥರ ಬಟ್ಟೆ ತೊಗೊಂಡು ಮೇಲೆ ಮುಚ್ಚಳನ ಮುಚ್ಚಿ ಕರೆಕ್ಟಾಗಿ ಒಂದು ಹನಿ ಕೂಡ ನೀರು ಇರಬಾರ್ದು, ಪೂರ್ತಿಯಾಗಿ ನೀರು ಜಾನಬೇಕು. ಈ ಥರ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಹೂರಣ ಭೀ ಚೆನ್ನಾಗಿ ಬರುತ್ತೆ. ಮತ್ತು ಅದು ಕಟ್ಟಿನಿಂದ ಆಂಬೂರು ಕೂಡ ಮಾಡ್ತಾರೆ. ಅದು ಆಂಬೂರು ವಿಡಿಯೋನ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಈ ಥರ ಪೂರ್ತಿಯಾಗಿ ನೀರನ್ನ ಜಾನ್ಕೋಬೇಕು. ಕಂಪ್ಲೀಟಾಗಿ ಈ ಥರ ಜಾನ್ಮೇಲೆ ನಾವೊಂದು ಮೆಜರ್ಮೆಂಟ್ ಇಟ್ಕೊಂಡೇ ಬೇಳೆ ಹಾಕಬೇಕು. ಅದೇ ಯಾವುದು ಮೆಜರ್ಮೆಂಟ್ ತೊಗೊಂಡು ಗ್ಲಾಸ್ನಿಂದ ನಾವು ಬೇಳೆ ಹಾಕಿರ್ತೀವಲ್ಲ, ಅದರಲ್ಲಿಂದ ಬೆಲ್ಲ ಕೂಡ ಹಾಕಬೇಕು. ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೂ ಹೋಳಿಗೆ ರುಚಿಯಾಗಿರುತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಬೇಳೆಗೆ 2 ಗ್ಲಾಸ್ ಬೆಲ್ಲ ಮ್ಯಾಲೆ ಸ್ವಲ್ಪ ಬೇಕಾದರೆ ತೊಗೊಂಡಿದ್ದೀನಿ. ತೊಗೊಂಡ್ರು ತೊಗೋಬೋದು, ಇಲ್ಲ ಅಂದರೂ ಹೋಳಿಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು 2 ಗ್ಲಾಸ್ ಬೆಲ್ಲನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ. ಬೇಳೆ ಕುದ್ಮೇಲೆ ಬೆಲ್ಲ ಹಾಕಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸುಮಾರು ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಕುದಿಸ್ಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಕುದಿಸೋದ್ರಿಂದ ಹೂರಣ ಅಳಸಾಗಿ ಬರೋದಿಲ್ಲ, ಕರೆಕ್ಟಾಗಿ ಗಟ್ಟಿಯಾಗಿ ಬರುತ್ತೆ. ಮತ್ತು ಹೋಳಿಗೆ ಮಾಡೋ ಯಾವ್ದು ಹದ ಇರಬೇಕೋ ಅದೇ ಥರ ಹದದೊಳಗೆ ಹೂರಣ ಬರುತ್ತೆ. ಹಾಗಾಗಿ ನಾನು ಒಂದು 5ರಿಂದ 10 ನಿಮಿಷಗಳ ಕಾಲ ಈ ಥರನೇ ಕುದಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿಟ್ಟೆ ಕುದಿಸ್ಬೇಕು. ಹಾಗೆ ಸ್ಪೂನ್ನ ಕರೆಕ್ಟಾಗಿ ತಿರುಕೊಂಡೇ ಇರಬೇಕು, ಇಲ್ಲಾಂದರೆ ಕೆಳಗೆ ಹತ್ಕೋ ಚಾನ್ಸಸ್ ಇರುತ್ತೆ ಮತ್ತು ಕೆಳಗೆ ಹೊತ್ಕೊಂಡು ಕೂಡ ಬರುತ್ತೆ. ಹಾಗಾಗಿ ಈ ಥರ ಸ್ಪೂನ್ ಹಾಕೊಂಡು ತಿರ್ಸ್ಕೊತಾ ಇರಬೇಕಾಗುತ್ತೆ. ನೋಡಿ, ಈ ಥರ ಹೇಗೆ ಮಿಕ್ಸ್ ಮಾಡ್ಕೊಂಡು ಇರ್ತೀವಿ ನೋಡು, ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಕುದಿಸ್ಬೇಕು. ಕಂಪಲ್ಸರಿ ಕುದಿಸ್ಬೇಕೇ, ಇದಿಲ್ಲಂದ್ರೆ ಅದು ಅಳಸಾಗಿ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ನಾನು ಇದನ್ನು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಕುದ್ದಿದೆ ನೋಡು. ಒಂದು 5-10 ನಿಮಿಷ ಈ ಥರ ಕುದಿಸಿದ್ರೆ ನೋಡಿ ಈ ಥರ ಅಳಸಾಗಿ ಬರುತ್ತೆ. ಅಳಸಾಗಿ ಬಂದರೂ ಪರವಾಗಿಲ್ಲ, ಮಿಕ್ಸರ್ ಹಾಕಿದ್ಮೇಲೆ ತಾನೇ ಅದು ಗಟ್ಟಿಯಾಗುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ನೋಡಿ, ಈ ಥರ ಕುದಿಸ್ಬೇಕು. ಇವಾಗ ಇದನ್ನು ನಾನು ಮಿಕ್ಸರ್ಗೆ ಹಾಕೊತಾ ಇದ್ದೀನಿ. ಮಿಕ್ಸರ್ಗೆ ಹ್ಯಾಂಗೆ ಹಾಕೋಬೇಕಂದ್ರೆ ಫುಲ್ಲು ಸ್ಮೂತಾಗಿ ಬರಬೇಕು. ಎಷ್ಟು ಸ್ಮೂತಾಗಿ ಬರುತ್ತೆ ನೋಡಿ, ಅಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫುಲ್ಲು ಸ್ಮೂತಾಗಿ ಹೂರಣ ಹಾಕೋಬೇಕು. ಇವಾಗ ನಾನು ಮಿಕ್ಸರ್ ಹಾಕೊಂಡ್ಮೇಲೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಹೂರಣ. ಈ ಥರ ಹೂರಣ ಬಂತಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹೂರಣ ಏನಾದರೂ ಗಟ್ಟಾಗಿತ್ತಂದರೆ ಒಂದು ಸಣ್ಣ ಟಿಪ್ಸ್ ಏನಂದರೆ, ಇದ್ರೊಳಗೆ ಹೂರಣ ಗಟ್ಟಿಯಾಗಿ ಬಂದಿತ್ತು, ಅಳಸಾಗಿ ಬಂದಿತ್ತು, ಗಟ್ಟಿಯಾಗಬೇಕು ಆಗಿತ್ತಂದರೆ ಸ್ವಲ್ಪ ಪೋಹೆ ಅಥವಾ ಅವಲಕ್ಕಿ ಅದನ್ನೇ ಸಣ್ಣದಾಗಿ ಮಿಕ್ಸರ್ಗೆ ಹಿಟ್ಟು ಆ ಥರ ಬರುತ್ತೆ ನೋಡಿ, ಆ ಥರ ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ಭಾಳ ಮಿಕ್ಸ್ ಮಾಡ್ಕೊಂಡು ಏನಾಗ್ತಂದರೆ ಸಪ್ಪಗಾಗುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಹೋಳಿಗೆ ಮಾಡೋದಕ್ಕೆ ಹಿಟ್ಟು ನಾದ್ತಾ ಇದ್ದೀನಿ. ಜಿಗಿ ಇತ್ತಂದ್ರೆ ಹಾಗೇ ನಾದಿ ಗೋಧಿ ಹಿಟ್ಟನ್ನ. ಇನ್ ಕೇಸ್ ಜಿಗಿ ಇಲ್ಲ ಅನ್ನೋರು ಸ್ವಲ್ಪ ಮೈದಾನ ಮಿಕ್ಸ್ ಮಾಡಿಕೊಂಡು 1 ಅವರ್ ಬಿಫೋರ್ ನಾದಿ ಇಟ್ಟಿರಿ. ಯಾಕಂದರೆ ಹಿಟ್ಟನ್ನ ತುಂಬ ಹೊತ್ತು ನೆಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಜಾಸ್ತಿ ಜೋರಿ ಹಾಕಿ ಚಲೋ ಹಿಟ್ಟು ನಾದಬೇಕು. ಜರ ಅಳಸಾಗಿನೇ ನಾದ್ಕೊಳ್ಳಿ. ಹಿಟ್ಟು ನಾದ್ಕೊಂಡು ನೋಡಿ 1 ಅವರ್ ಆದಮೇಲೆ ನಾನು ಇವಾಗ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೈಯೊಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ತೊಗೊಂಡು ಈ ಥರ ತುಂಬ್ಕೋಬೇಕು. ಸಾವಕಾಶಾಗಿ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ಕರೆಕ್ಟಾಗಿ ತುಂಬ್ಕೋತಾ ಬರಬೇಕು. ಇದು ಕರೆಕ್ಟಾಗಿ ತುಂಬ್ಕೊಂಡ್ವಿ ಅಂದ್ರೆ ಹೋಳಿಗೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ಥರನೇ ಸ್ಲೋ ಆಗಿ ಈ ಥರ ತುಂಬ್ಕೋಬೇಕು.
ಹಿಟ್ಟು ಮತ್ತು ಹೋಳಿಗೆ ಹೂರಣ ಎರಡು ಹದ ಕರೆಕ್ಟಾಗಿದ್ರೇ ಚೆನ್ನಾಗಿ ಬರುತ್ತೆ. ಹಿಟ್ಟು ಹಳಸಿತ್ತಂದ್ರೆ ಹೋಳ್ಗೆ ಚೆನ್ನಾಗಿ ಬರೋದಿಲ್ಲ, ಮತ್ತು ಹೂರಣ ಹಳಸೈತಂದ್ರೂ ಹೋಳ್ಗೆ ಚೆನ್ನಾಗಿ ಬರೋದಿಲ್ಲ. ಎರಡೂ ಕರೆಕ್ಟಾಗಿ ಬಂದ್ರೇ ಹೋಳ್ಗೆ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಕಂಪ್ಲೀಟಾಗಿ ಅದನ್ನು ಕವರ್ ಮಾಡಿಕೊಂಡು ತುಂಬ್ಕೊಂಡಿದ್ದೀನಿ. ಈಗ ಹೋಳ್ಗೆ ಮಾಡೋ ತಗಡದ ಮೇಲೆ ಸ್ವಲ್ಪ ಜೋಳದ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ. ಈ ಥರ ಸ್ಪ್ರೆಡ್ ಮಾಡಬೇಕು, ಯಾಕಂದರೆ ಈಸಿಯಾಗಿ ಹೋಳ್ಗೆನ ತವಾದ ಮೇಲೆ ಹಾಕೊಂಬಂದ್ರೆ ಈಸಿಯಾಗಿ ಬರುತ್ತೆ. ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಅದಕ್ಕೆ ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಹಿಟ್ಟು ಮತ್ತು ಎಣ್ಣೆನ ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕು ನೋಡಿ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಕೈಯಿಂದ ಇಷ್ಟೇ ಸ್ವಲ್ಪ ಅಡಲಾಗೋವರೆಗೂ ಈ ಥರ ಕೈಯಿಂದ ಮಾಡಿ. ಕೆಳಗೆ ಎಣ್ಣೆ ಹಚ್ಚೋದ್ರಿಂದ ಹೋಳ್ಗೆ ಬೇಗನೆ ತವಾದ ಮೇಲೆ ಹಾಕಬೇಕಾದ್ರೆ ಬೇಗ ಬರುತ್ತೆ. ಇನ್ ಕೇಸ್ ಎಣ್ಣೆ ಹಚ್ಚಲಿ ಅಂದ್ರೆ ಅದಕ್ಕೆ ಮೆತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬೆಳ್ಳುಳ್ಳಿನ ತೊಗೊಂಡು ಚಪಾತಿ ಹೇಗೆ ಲಟಾಸ್ಕೊತೀವೋ ಅದೇ ಥರ ಲಟಾಸ್ಕೊಳ್ತೀನಿ. ಬಟ್ ಇದ್ರ ಮೇಲೆ ಜಾಸ್ತಿ ಫೋರ್ಸ್ ಆಗಬಾರ್ದು, ಸ್ವಲ್ಪ ಮಾತ್ರ ಫೋರ್ಸ್ ಆಗಬೇಕು. ಅಳಸಾಗಿರೋದ್ರಿಂದ ಆಟೋಮೆಟಿಕ್ ಸ್ಪ್ರೆಡ್ ಆಗುತ್ತೆ ನೋಡಿ. ಈ ಥರನೇ ಮಾಡ್ಕೊತ ಬನ್ನಿ. ತುಂಬ ಜನರಿಗೆ ಹೋಳಿಗೆ ಮಾಡೋಕ್ಕೆ ಬರೋಲ್ಲ. ಈ ಥರ ಏನಾದರೂ ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ಹೋಳಿಗೆ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಏನು ಫೋರ್ಸ್ ಹಾಕೋದು ಬೇಡ, ಮೇಲ್ಮೇಲೆ ಮಾಡಿದ್ರೆ ಆಟೋಮೆಟಿಕ್ ಸ್ಪ್ರೆಡ್ ಆಗಿರುತ್ತೆ. ಹಿಟ್ಟೆಲ್ಲ ಅಳಸಿರುತ್ತಲ್ಲ, ಹಾಗಾಗಿ ಸ್ಪ್ರೆಡ್ ಆಗುತ್ತೆ. ಚಪಾತಿ ಅದಕ್ಕೆ ಹಿಟ್ಟು ನಾದ್ಕೋಬಾರ್ದು, ಸ್ವಲ್ಪ ಅಳಸಾಗಿನೇ ನಾದ್ಕೋಬೇಕು ಹೋಳಿಗೆಗೆ ನೋಡಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ತವದ ಮೇಲೆ ಹಾಕ್ತಾಯಿದ್ದೀನಿ. ಇದು ಹೋಳಿಗೆ ಮಾಡೋ ತವ ಇದೆ, ರೊಟ್ಟಿ ಮಾಡೋದಲ್ಲ. ಹೋಳಿಗೆ ಮಾಡೋ ತವ ಅಂದರೆ ಇದು ಪೂರ್ತಿಯಾಗಿ ತಳ್ಳಗೆ ಹಿಂಗೆ ಸಾಪಾಗಿ ಬರುತ್ತೆ, ಸ್ವಲ್ಪನೂ ಇದು ಇರಲ್ಲ ನೋಡಿ. ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇವಾಗ ನಾನು ಹೋಳಿಗೆನ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಹೀಗೆ ಸ್ವಲ್ಪ ಮೇಲೆ ಎಣ್ಣೆನ ಹಾಕಿ, ಜಾಸ್ತಿ ಏನು ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲೂ ಬೇಡ, ಲೋ ಫ್ಲೇಮಲ್ಲೂ ಬೇಡ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಹೋಳಿಗೆ ಹೊತ್ತೋ ಚಾನ್ಸಸ್ ಇರುತ್ತೆ, ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಹೋಳಿಗೆನ ಬೇಯಿಸ್ಕೊಳ್ಳಿ ನೋಡಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ಬೇಯ್ತಾ ಇದೆ. ಸ್ವಲ್ಪ ಮೇಲೆ ಎಣ್ಣೆನ ಹಾಕಿ ಹೀಗೆ ಬೇಯಿಸ್ಕೊತಾ ಇದ್ದೀನಿ. ಈ ಉಲ್ಟಾ ಈಚೆ ಸೈಡ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎರಡೂ ಸೈಡ್ ಬೇಯಿಸ್ಬೇಕಾಗುತ್ತೆ ಅಲ್ಲ, ಹಾಗಾಗಿ ಈಚೆ ಸೈಡ್ ಹಾಕ್ಕೊತಾ ಇದ್ದೀನಿ. ಹೀಗೆ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಕೆಳಗೆ ಹೊತ್ತಾ ಇರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಏನಾದರೂ ಸ್ವಲ್ಪ ಹಿಂಗೆ ಎತ್ತಿ ನೋಡಿದರೆ ಗೊತ್ತಾಗುತ್ತೆ. ಪಿನ್ ಟು ಪಿನ್ ವಿವರಣೆ ಮಾಡಿದ್ರಿಂದ ಎಲ್ರಿಗೂ ಕ್ಲಿಯರಾಗಿ ಗೊತ್ತಾಗುತ್ತೆ ಅನಿಸುತ್ತೆ. ಹೋಳಿಗೆ ಮಾಡೋ ಮೆಥಡ್ನ ಈಸಿಯಾಗಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ನೋಡಿ. ಈ ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೈದಿದೆ ಒಂದು ಸೈಡ, ಈ ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ಬಂದಿದೆ.